ಬಿಸಿ ಬಿಸಿಯಾಗಿ ಇಡ್ಲಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಎಲ್ಲ ಕುತ್ಕೊಂಡು ತಿನ್ನೋಣ. ಏನಂತೀರ ಎಲ್ಲರೂ? ಅರೆ ಒಳ್ಳೆ ಐಡಿಯಾ ಕಣೆ ಕಾವೇರಿ, ಹಾಗೆ ಮಾಡೋಣ. ಸರಿ ಕಾವೇರಿ, ಹಾಗೆ ಮಾಡೋಣ ಬಿಡು. ಏನಂತೆ ಕಾವ್ಯಕ್ಕ? ನಮಗೇನೋ ಇಡ್ಲಿ ಓಕೆನಪ್ಪ. ಎಲ್ಲರೂ ಇಡ್ಲಿ ಓಕೆ ಅಂದಮೇಲೆ ನಂದು ಇನ್ನೇನಿದೆ, ಏನೋ ಒಂದು. ನಾವೆಲ್ಲ ಸ್ನೇಹಿತರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಎಷ್ಟು ಸಂತೋಷ ಇರುತ್ತೆ ಅಂತ ನನಗೂ ಗೊತ್ತು. ಆಯಿತು ಬಿಡಿ, ಇವತ್ತು ರಾತ್ರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಮತ್ತು ಬೇಗ ಬೇಗ ಬಂದುಬಿಡಿ. ನೀವು ಒಂದು 7 ಗಂಟೆಗೆ ಮನೆ ಹತ್ರ ಬಂದುಬಿಡಿ. ಲಕ್ಷ್ಮಿ ಅಕ್ಕ, ಅದಕ್ಕೆಲ್ಲ ಸಿದ್ಧತೆ ನಾನು ಮಾಡ್ತೀನಿ. ಹೇಗಿದ್ರು ನಿಮ್ಮ ಮನೆ ಮುಂದೆ ಇಷ್ಟು ದೊಡ್ಡ ಜಾಗ ಇದೆ, ಆರಾಮಾಗಿ ಕುತ್ಕೊಂಡ್ಬಿಡೋಣ. ಹಾಂ ಕವಿಕ, ನಮ್ಮ ಮನೆ ಹತ್ರ ನಮ್ಮ ಮನೇಲಿ 1 2 3 ಅದೇ ಫೋಲ್ಡಿಂಗ್ ಮಂಚ ಅಂತಾರಲ್ಲ, ಮಡ್ಚೋ ಮಂಚ ಇದೆ, ತಗೊಂಬಂದ್ಬಿಡೋಣ. ಏನಂತೀಯ ಗಿರ್ಜಿ? ಹೌದೇನೆ? ಹ್ಞೂ ಕಣೆ, ಒಳ್ಳೆ ಐಡಿಯಾ ಕಣೆ. ಕಾವ್ಯಕ್ಕ ಬೇರೆ ನೆಲದ ಮೇಲೆ ಕುತ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಆಯಿತು, ಮಂಚ ತಗೊಬರೋಣ ಬಿಡು, ನಾನಿರ್ತೀನಿ. ಇಬ್ಬರು ಸೇರಿ ಎತ್ಕೊಂಡ್ಬಂದ್ಬಿಡೋಣ. ಅಯ್ಯೋ ಗಿರ್ಜಿ, ಬೇಡ ಸುಮ್ಮನಿರೆ, ಅದೆಲ್ಲ ಯಾಕೆ? ಅಯ್ಯೋ ಬಿಡಕ್ಕ, ಏನಾಗೋದಿಲ್ಲ. ಏನು ಮಡ್ಚೋ ಮಂಚ ಅಂತಲ್ಲ, ಮಡ್ಚ್ಕೊಂಡು ತೊಗೊಂಡೋದ್ರಾಯ್ತು, ಮಡ್ಚ್ಕೊಂಡು ತೊಗೊಬಂದ್ರಾಯ್ತು. ಅದೇನು ದೊಡ್ಡದೇನಾಗಲ್ಲ, ಒಂಥರ ಚೆನ್ನಾಗಿರುತ್ತೆ, ಸುಮ್ಮನಿರು. ಹೆಣ್ಮಕ್ಳು ಅವಾಗವಾಗ ಹವಾ ತೋರಿಸ್ತಿರ್ಬೇಕಪ್ಪ. ಇನ್ನು ಗಂಡ್ಮಕ್ಳು ಮಾತ್ರನ ಪಾರ್ಟಿ ಮಾಡೋದು, ನಾವು ಊಟದಲ್ಲಿ ಪಾರ್ಟಿ ಮಾಡ್ತೀವಪ್ಪ. ಏನಕ್ಕ ನೀನು, ಸುಮ್ಮನಿರಕ್ಕ ನೀನು. ಸರಿ ಸರಿ, ಆಯಿತು ಬಿಡು, ಹಾಗೆ ಮಾಡು. ಸರಿ ಅಕ್ಕ, ನಾವಿನ್ನು ಹೊರಡ್ತೀವಿ. ಬರ್ತೀವಿ ಕಣೆ ಕಾವೇರಿ. ಸರಿ ಗೇಜಕ್ಕ, ಆಯಿತು, ಹೋಗಿ ಬನ್ನಿ. ಹೋಗಿ ಬರೇ ರಕ್ಷಿತಾ, ರಾತ್ರಿ ಬಂದ್ಬಿಡು. ಹಾಂ ಹೂನೇ, ನಮ್ಮ ಅಮ್ಮಂಗೆ ಗೊತ್ತಾಗ್ದಂಗೆ ಬರ್ತೀನಿ, ಸುಮ್ಮನಿರೋ. ಯೋ, ನಿಮ್ಮ ಅಮ್ಮದೊಂದು ಕಡೆ. ಆಯಿತು ಸರಿ ಅಕ್ಕ, ಹೋಗಿ ಬರ್ತೀವಿ. ನಡೀರೆ ಹೋಗೋಣ. ಅದಕ್ಕೆ ಹಾಗಿದ್ರೆ ಇವತ್ತು ರಾತ್ರಿ ಭರ್ಜರಿ ಪಾರ್ಟಿ ಅನ್ನಿ. ಹೋಗ್ಲಿ ಬಿಡಮ್ಮ, ಇವಾಗ ಏನೋ ಒಂಥರ ಖುಷಿ. ಯಾಕದಕ್ಕೆ ನಿಮ್ಗಿಲ್ವಾ? ನನಗೂ ಖುಷಿನೇ ಕಾವೇರಿ, ಯಾರು ಖುಷಿ ಆಗಲ್ಲ ಹೇಳು? ಇವ್ರಿಗೆ ಸೊಸೆಯಾಗಿ ಬಂದೆ, ನಿನ್ನಂತ ಒಳ್ಳೆ ನಾದ್ನಿ, ಇವರಂತ ಸ್ನೇಹಿತರು, ಇವರೆಲ್ಲ ನನಗೆ ಸ್ನೇಹಿತರಾಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಗೊತ್ತಾ? ಗಿರ್ಜಿ ನಮ್ಮ ಮನೆ ಪಕ್ಕದಲ್ಲಿಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಂದರೂ ಹೇಗೋ ಹೀಗೋ ನನಗೆ ಪರಿಚಯ ಆಗ್ಬಿಟ್ಲು. ಪರಿಚಯ ಆದಮೇಲೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಾ? ದಿನಕ್ಕೆ ಒಂದ್ಸತಿನಾದರೂ ಮನೆ ಹತ್ರ ಬಂದು ಹೋಗ್ತಾಳೆ. ಹೌದಾ ಅದಕ್ಕೆ? ಹೌದು ಕಾವೇರಿ, ಅವ್ರ ಮನೇಲಿ ಏನಾದರೂ ಮಾಡಲಿ ತಂದು ಕೊಡ್ತಾಳೆ, ಚೆನ್ನಾಗಿ ಮಾತಾಡಿಸ್ತಾಳೆ. ಒಂಥರ ಬೇಜಾರೇ ಆಗೋದಿಲ್ಲ ಗೊತ್ತಾ, ಅವಳು ಬಂದರೆ ಒಟ ಅಂತಿರ್ತಾಳೆ. ಸರೋಜಕ್ಕೆ ಹಾಗೇನೆ ಸ್ವಲ್ಪ. ಸರಿ ಬಾ ಕಾವೇರಿ, ಸಾಕು ತೊಳೆದಿದ್ದು. ಅಯ್ಯೋ ಆಗೋಯ್ತೀರಿ, ಅದಕ್ಕೆ ಎತ್ತಿರ್ತೀನಿ ರೀ ಒಳಗಡೆ. ಅಗ್ಲೆ ಕಾವೇರಿ, ಯಾವಾಗ ಬಂದವ? ಅಜ್ಜಿ, ನಿನ್ನೆ ಸಾಯಂಕಾಲ ಬಂದೆ. ವಾ, ನೀ ಒಬ್ಳೆ ಬಂದ? ಈ ಯಜಮಾನಪ್ಪ ಬಂದ? ಇಲ್ಲ ಅಜ್ಜಿ, ಅವರು ಬಂದಿದ್ದಾರೆ. ಓ, ನಿಮ್ಮ ಯಜಮಾನಪ್ಪ ಇದ್ದಾನ ಇನ್ನ? ಹ್ಞೂ ಅಜ್ಜಿ, ಇದ್ದಾರೆ. ಅಣ್ಣನ ಜೊತೆ ತೋಟದ ಹತ್ರ ಹೋಗಿದ್ದಾರೆ. ಓಲಿ ಬಿಡು, ಇಲ್ಲ ಇಟ್ಕ ಒಂದು ವಾರ. ನೀನು ಇರು ಇಲ್ಲೇ, ಒಂದು ತಿಂಗಳಾನ್ಗಟ್ಲೆ ಇದ್ಬಿಟ್ಟು ಹೋಗು. ಪ್ರೂಫಿಗೆ ಬಂದಿದ್ದು 6 ತಿಂಗಳಾದ್ಮೇಲೆ ಹುಡುಗಿ. ಹಿಂಗೆ ಮಾಡೋ ಸರಿನಾ ನೀನು? ಅದಕ್ಕೆ ಬಸ್ರಿ ಆಗಿಲ್ಲ ಅಂದ್ರೆ ಇನ್ನೆಲ್ಲ ಬತ್ತಿದ್ದು, ವರ್ಷಕ್ಕೊಂದ್ಸತಿ ಬಂದು ಹೋಗ್ತಿದ್ದೇನೆ ಗೌರಿ ಹಬ್ಬಕ್ಕೆ. ಅಯ್ಯೋ ಇಲ್ಲ ಅಜ್ಜಿ, ಅಲ್ಲಿ ಬೇರೆ ಅತ್ತೆ ಒಬ್ಬರೇ ಅಲ್ವಾ, ಇವ್ರು ಬೇರೆ ತೋಟದ ಹತ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮನೇಲಿ ಅತ್ತೆ ಒಬ್ಬರೇನೆ, ಯಾರಾದರೂ ಇರಲೇಬೇಕಲ್ಲ. ಅತ್ತೆ ಕೈಲೂ ಆಗಲ್ಲ ಕೆಲಸ ಮಾಡೋಕ್ಕೆ, ಸ್ವಲ್ಪ ವಯಸ್ಸಾಗಿದೆ, ಆ ನೋವು ಈ ನೋವು ಅಂತ ಅಂತಾನೆ ಇರ್ತಾರೆ. ಅವಳ ನಿಮ್ಮತ್ತೆ ಮೀನಾಕ್ಷಿ ಅಂದಿಂತವಳಲ್ಲ, ನೋಡಿದ್ದೀನಿ ಹೇಳು ಅವ್ರ ಅವನವಳು. ಏನೋ ಈ ವಯಸ್ಸಲ್ಲೇ ಮಂಡಿನೂ ಬಂದ್ಬಿಡ್ತಾ, ನನಗಿನ್ನೂ ವಯಸ್ಸಾಗದವಳಿಗೆ. ಅದೆಲ್ಲ ಬರೀ ನಾಟಕ. ಅಯ್ಯೋ ಬಿಡಿ ಅಜ್ಜಿ, ಏನೋ ಒಂದು ಆ ನೋವು ಈ ನೋವು ಅಂತ ಅಂತಿರ್ತಾರೆ. ಹೋಗ್ಲಿ ಬಿಡಿ, ನಾನು ನಮ್ಮನೆ ಕೆಲಸ ಅಲ್ವಾ, ನಾನು ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ಹ್ಞೂನೆಲ್ಲವ, ನಿನ್ನಂತ ಸೊಸೆ ಸಿಕ್ಕಿರೋದು ಅವಳ ಅದೃಷ್ಟ, ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಮುಡಿಯೋದು. ಹಾಳಾಗೋಗ್ಲಿ ಬಿಡು, ಅದು ಯಾವಾಗ ಒಳ್ಳೆ ಬುದ್ಧಿ ಬರ್ತದೆ. ಆಕಾಶ ಆದರೂ ನಿನ್ನ ಕಡೆ ಪರ ಮಾತಾಡ್ತಾನಲ್ವ ಅವನು? ಹೌದಜ್ಜಿ, ಅವರಂತೂ ನನ್ನ ಕಡೆ ಯಾವಾಗಲೂ ನನ್ನ ಪರನೇ ಮಾತಾಡ್ತಾರೆ. ನನಗೊಂಚೂರು ಬೇಜಾರಾಗಕ್ಕೆ ಬಿಡೋದಿಲ್ಲ. ಓರಿ ಬಿಡವ, ಒಳ್ಳೆ ಗಂಡನಾದ್ರು ಕೊಟ್ಟನಲ್ಲ ದೇವರು, ತಾನಾಗೆ ಒಲ್ದು ಬಂದಿದ್ದಲ್ವ ನಿನಗೆ. ಚಿಂದಂತ ಜೀವನ ಸಿಕ್ತು. ನಿಮ್ಮ ಅಣ್ಣ ಆಗಿದ್ರು ಇಂಥ ಜೀವನ ಹುಡುಕಾಗ್ತಿತ್ತು ಏನೋ. ಈಗಿನ ಕಾಲದಲ್ಲಿ ದುಡ್ಡು ಕೊಡ್ತಾನೆ, ಯಾವ್ದಾಗ್ತದಿಲ್ಲವ ಕೆಲಸ. ಪಾಪ ಆಕಾಶು ಏನೋ ಕೇಳ್ದೇನೆ ಮದುವೆ ಮಾಡ್ಕೊಡಿ ಸಾಕು ಅಂತ ಕೇಳತ್ತಲ್ಲ. ಇಂಥ ಒಳ್ಳೆ ಹುಡುಗ. ನಿನ್ನ ಅದೃಷ್ಟನೂ ಉಂಟು, ಅವನ ಅದೃಷ್ಟನೂ ಉಂಟು. ಹೌದಜ್ಜಿ, ಅವರ ಅದೃಷ್ಟ ಏನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಅದೃಷ್ಟ ಅಂತ ಹೌದು. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇಂಥ ಒಳ್ಳೆ ಜೀವನ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗ್ಲಿ ಬಿಡವ, ನೀನು ಖುಷಿಯಾಗಿರೋದನ್ನ ಕೇಳೋದಕ್ಕೆ ನಮಗೂ ಖುಷಿ ಆಗ್ತದೆ ಕಣವ. ನನ್ನ ಕಣ್ಮುಂದೆ ಆರಿ ಬೆಳೆದಿದ್ದ ಹುಡುಗಿ ನೀನು. ನೀನು ಚೆನ್ನಾಗಿರ್ಬೇಕು, ಅಪ್ಪ ಅವ ಇಲ್ದಿರೋ ಹುಡುಗಿ ಚೆನ್ನಾಗಿರ್ಬೇಕು ಕಣವ. ನಿಮ್ಮ ಅಣ್ಣನೂ ಅಷ್ಟೇ, ಇಷ್ಟು ವರ್ಷ ಕಣ್ರಪ್ಪೆ ನೋಡ್ಕೊಂಡ ನಿನ್ನ, ಕೊನೆಗೆ ಒಳ್ಳೆ ಮನೆನೇ ಸಿಕ್ತಿಯಳವ. ನಿಮ್ಮ ಅಣ್ಣಗೂ ಏನು ಕಮ್ಮಿ ಆಗೈತೆ, ಚಿಂದಂತೆ ಎಂಟಿನೇ ಸಿಕ್ಕವಳೆ. ಅಷ್ಟು ಚೆನ್ನಾಗಿ ಸುಖವಾಗಿ ಬೆಳೆದಿದ್ದ ಹುಡುಗಿ ಇಲ್ಲಿಗೆ ಬಂದು ಎಲ್ಲನೂ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತದಲ್ಲ, ಅದಲ್ವಾ ಪುಣ್ಯ ಅಂದರೆ. ನಿಮ್ಮ ಅದಕ್ಕೆ ಕಾವ್ಯ ಅಂತೂ ಭಾಳ ಒಳ್ಳೆ ಹುಡುಗಿ ಬಿಡವ. ಎಲ್ಲದಕ್ಕೂ ಅರ್ಥ ಮಾಡ್ಕೊತದೆ, ಎಲ್ಲದನ್ನು ಹೊಂದ್ಕೊಂಡು ಹೋಗ್ತದೆ, ಏನು ಹೆಚ್ಚು ಕಮ್ಮಿ ಏನು ಅನ್ಕೊಳ್ಳಲ್ಲ. ಒಂಚೂರು ದುರಂಕಾರ ಇಲ್ಲ, ಒಂಚೂರು ಆಟ ಇಲ್ಲ, ಏನಂದ್ರು ಅಂತದೆ ಹೂ ಅಂತದೆ ಪಾಪ. ಹೌದಜ್ಜಿ, ಪಾಪ ಅದಕ್ಕೆ ತುಂಬ ಒಳ್ಳೆಯವರು. ಅದೇ ನಾನು ನೆನ್ಸ್ಕೊತಾ ಇರ್ತೀನಿ, ನಮ್ಮ ಅಣ್ಣಂಗೆ ಎಂಥ ಹೆಂಡತಿ ಸಿಕ್ಕಿದ್ರು ಅಂತ. ಹ್ಞೂ ಬಿಡವ, ಇಲ್ಲಿ ನೀರು ತರಕೊಳ್ತಾ? ಹ್ಞೂ ಅಜ್ಜಿ, ನೀರು ತರಕ್ಕೆ ಹೋಗಿ ತಗೊಂಬರ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಹಿತ್ತಾಳೆ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೆ, ನೀರು ಬೇಕಲ್ಲ. ಅಯ್ಯೋ ಹಾಳಾದವನು, ಆ ವಾಟರ್ ಮ್ಯಾನ್ ಇಲ್ಲಿಗೆ ನಲ್ಲಿ ಹಾಕ್ಸಪ್ಪ ಅಂತ ಬಡ್ಕೊತೀನಿ. ಅವನು ಕಿವಿಗೆ ಹಾಕೊಳ್ಳಲ್ಲ, ಬರೀ ಕಾಸು ಕಡಿಕೆ ಗಮನ ಇವಕ್ಕೆಲ್ಲ. ಕಾಸು ಬಿಚ್ಚಿದ್ರೆ ಮಾತ್ರ. ಎಲ್ಲಿಂದ ತರನ್ ಕಾಸು? ಹಾಳಾದವತ್ತ. ಎಲ್ಲ ಮನೆ ತೊಳು ಒಂದೊಂದು ನಲ್ಲಿ ಹಾಕ್ಸ್ಬಿಟ್ರೆ ಅಷ್ಟು ದೂರ ಹೋಗಿ ಬಾವಿಗೆ ಹೋಗಿ ನೀರು ಸೇತ್ಕೊ ಬರ್ದಿರ್ತದ.
ಅದು ಯಾವಾಗ ಹಾಕ್ತಾನೋ ಅದು ಯಾವಾಗ ಬರ್ತದೋ ಅಲ್ಲಿವರೆಗೆ ನಾನು ಬದುಕಿರ್ತೀನೋ ಇಲ್ವೋ. ಈ ಸುಮ್ಮನೆ ಅಜ್ಜಿ ಬಿಡ್ತು ಅಜ್ಜಿ, ಏನು ನೀವು ಹಿಂಗೆಲ್ಲ ಮಾತಾಡ್ತೀರಾ? ಹೋಗ್ಲಿ ಬಿಡಿ, ಇವಾಗ ಏನಂತದ್ದು, ನಾನು ಹೋಗಿ ತೊಗೊಂಡು ಬರ್ತೀನಲ್ಲ. ನೀನು ತಗೊಬಂದ್ಬಿಡ್ತೀವ? ಇವಾಗ ನಮ್ಮಂತ ವಯಸ್ಸಾಗಿರೋ ಕತೆ ಏನು ಹೇಳು? ಒಂದೊಂದು ಬಿನಿಗೆಗೂ ಅಷ್ಟು ದೂರ ಓಡೋಗ್ಬೇಕು ಅಂತಂದ್ರೆ ಅಯ್ಯೋ ಬಿಡವ, ನನಗಂತೂ ನರಗಳೆಲ್ಲ ಸತ್ತೋಗ್ತಾವತ್ತ. ಅಜ್ಜಿ ಒಂದು ಕೆಲಸ ಮಾಡಿ, ನಿಮ್ಗೆ ಏನಾದ್ರು ನೀರು ಬೇಕಂದ್ರೆ ಅಣ್ಣಂಗೆ ಹೇಳ್ಬಿಡಿ, ಅಣ್ಣ ತಂದು ಕೊಡ್ತಾನೆ. ಅಯ್ಯೋ ಪಾಪ ನಿಮ್ಮ ಅಣ್ಣ ಹಂಗೆ ಅಂತಾನೆ, ಅವ್ನು ಕೆಲ್ಸಕ್ಕೆ ಹೋಗೋದ್ರಿರ್ತಾನೆ, ಬರೋದೇ ರಾತ್ರಿ ಆಗ್ತದೆ. ಅದಕ್ಕೆ ನಾನು ಯಾಕಪ್ಪ ಸುಮ್ಮನೆ ದುಡಿಯೋ ಗಂಡಸು ಬೇಡ ಅಂತ ಸುಮ್ಮನೆ ಆಗ್ತೀನಿ ಕಣವ. ಪಾಪ ನಿಮ್ಮ ಅಣ್ಣ ಎಷ್ಟು ದುಡಿತಾನೆ. ಹಾಂ ಇರ್ಲಿ ಬಿಡಿ ಅಜ್ಜಿ, ಒಂದು ಮಿನ್ಗೆ ತಾನೇ ತಂದು ಕೊಡ್ತಾನೆ, ಬೇಕಾದ್ರೆ ಹೇಳಿ. ಆಯ್ತು ನೋಡೋಣ ಬಿಡವ. ಆಯ್ತು, ಹುಷಾರಾಗಿ ಹೋಗಿ ಮನೆ ಕಡೆಗೆ. ಸರಿ ಅಜ್ಜಿ, ಹೋಗಿ ಬರ್ತೀನಿ. ಅಜ್ಜಿ, ಇವತ್ತು ರಾತ್ರಿಗೆ ನಾನು ಮತ್ತು ಅತ್ತಿಗೆ, ಹಾಗೆ ಸರೋಜಿ ಅಕ್ಕ, ಮತ್ತು ರಕ್ಷಿತಾ ಮತ್ತು ಕವಿತಾ, ಇಷ್ಟು ಜನನು ಹೊರಗಡೆ ಕೂತ್ಕೊಂಡು ಊಟ ಮಾಡೋಣ ಅಂತ ಇದ್ದೀವಿ. ಇಡ್ಲಿ ಮಾಡ್ತಾ ಇದ್ದೀವಿ, ಬಂದ್ಬಿಡಿ ನೀವು. ಇವತ್ತು ಅದಕ್ಕೆ ನಾವು ಇಡ್ಲಿ ಮಾಡ್ತಿದ್ಯಾ? ಸರಿ 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 ಸರಿ, ಆಯ್ತು ಆಯ್ತು ಆಯ್ತು, ಬರ್ತೀನಿ ಹೇಳು. ಬರ್ತೀನಿ, ಹುಷಾರಾಗಿ ಹೋಗು. ಸರಿ ಅಜ್ಜಿ, ಮರಿಬೇಡಿ. ನಾನು ಹೊರಡ್ತೀನಿ. ಹಬ್ಬ ಸರೋಜಿ, ಮಂಚ ಅಂತೂ ತಂದು ಇಟ್ಟಾಯ್ತು. ಹೌದು ಕಣೆ ಕವಿತಾ, ಸಾಕಲ್ವಾ 3? ಸಾಕೇಳೆ, ನಾವಿರೋದೇ ಇಷ್ಟು ಜನ. ನಾವೆಲ್ಲ ಸೇರ್ಕೊಂಡು ಒಂದಿನ ಈ ರೀತಿ ಕುತ್ಕೊಂಡು ಊಟದ ಪಾರ್ಟಿ ಮಾಡ್ತೀವಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೆ. ತುಂಬ ಖುಷಿ ಆಗ್ತಿದೆ. ಓ ಸರೋಜಿ ಅಕ್ಕ, ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ? ಕಣೆ ಕಾವೇರಿ, ಹೆಂಗೆ ನಮ್ಮ ಐಡಿಯಾ? ತುಂಬ ಚೆನ್ನಾಗಿದೆ ಅಕ್ಕ. ಕಾವ್ಯಕ್ಕ ಏನು ಮಾಡ್ತವ್ರೆ? ಅದಕ್ಕೆ ಇಡ್ಲಿ ಇನ್ನೇನು ಬೇಯ್ತಾ ಇದೆ, ಇನ್ನೊಂದು 10 ನಿಮಿಷ ತಗೋ ಬಂದ್ಬಿಡ್ತೀವಿ. ಅಲ್ಲೇ ಇದ್ದಾರೆ ಅಡುಗೆ ಮನೆಯಲ್ಲಿ. ಹೌದಾ? ಚಟ್ನಿ ಎಲ್ಲ ಆಯ್ತೇನೆ, ನಾನೇನು ರುಬ್ಕೊಡ್ಲ ಬಂದು? ಈ ಬೇರೆ ಬಿಡಕ್ಕ, ಚಟ್ನಿ ಎಲ್ಲ ರುಬ್ಬಿಟ್ಟಿದ್ದೆ ನಾನೇ ಮಧ್ಯಾಹ್ನನೇ ಇದೆ. ಹಂಗಾರೆ ಸರಿ ಬಿಡು. ರಕ್ಷಿತಾ, ಅತ್ತೆ ಏನೋ ಅಂದಿಲ್ವೇನೆ, ಏನಂತ ಹೇಳ್ಬಿಟ್ಟು ಬಂದೆ? ಬಿಡೆ ಕಾವೇರಿ, ಇಲ್ಲೇ ಬರ್ತೀನಮ್ಮ, ಇಲ್ಲೇ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಫ್ರೆಂಡ್ ಮನೆಗ? ಯಾವ ಫ್ರೆಂಡ್ ಮನೆ ಹೆಸರು ಹೇಳಿದೆ? ಇನ್ಯಾರ್ದೆ? ಕವಿತಂದು. ಯವ್ವ ತಾಯಿ, ನಿಮ್ಮ ಅವ್ವಂಗೆ ಹೋಗಿ ಹೋಗಿ ನನ್ನ ಹೆಸರು ಹೇಳಿದ್ಯಲ್ಲ. ನಿಮ್ಮ ಅವ್ವ ನನ್ನ ಮೇಲೆ ಅವಾಗ ಸಿಡಿತಿರ್ತಾಳೆ ಕಣೆ. ನಿಮ್ಮ ಅಮ್ಮಂಗೆ ಬಾಯಿ ಕೊಡೋಕ್ಕಾಗತ್ತಾ? ಅಯ್ಯೋ ಬಿಡೆ, ನಮ್ಮಮ್ಮ ಎಲ್ಲರ ಮೇಲೂ ಸಿಡಿತಾರೆ. ಅದು ಯಾಕೆ ರಕ್ಷಿತಾ, ನಿಮ್ಮಮ್ಮ ಯಾವೆಲ್ಲ ಸಿಡಿಸಿಡಿ ಅನ್ನೋದು? ನಿಮ್ಮ ಅಮ್ಮಂಗೆ ಒಂದಿನ ಮಾಡ್ತೀನಿ ಇರು, ಒಂದು ಗತಿ ಕಾಣಿಸ್ತೀನಿ ನಿಮ್ಮ ಅಮ್ಮಂಗೆ. ಯಾವಾಗ ನೋಡ್ರಿ ಎಲ್ಲರ ಮೇಲೂ ಸಿಡಿ ಅಂತಿದ್ರೆ ಏನು ಯಾರು ಬೇಕಾಗಿಲ್ವಾ ನಿಮ್ಮ ಅಮ್ಮಂಗೆ? ಅಯ್ಯೋ ಹಂಗಲ್ಲ ಅಕ್ಕ, ನಮ್ಮಮ್ಮ ಮುಂಚೆಯಿಂದನೂ ಹಂಗೇನೆ, ಯಾರು ಕಂಡ್ರು ಆಗಲ್ಲ ಹೊಟ್ಟೆ ಕಿಚ್ಚು. ನಮ್ಮ ಕಾವೇರಿ ಮತ್ತೆ ನಮ್ಮ ಮಾವನ ಕಂಡ್ರೆ ಆಗಲ್ಲ, ಸಂಬಂಧಿಕ ಆದ್ರೂ. ಒಳ್ಳೆ ಕಥೆ ಆಯ್ತು ನಿಮ್ಮ ಅಮ್ಮಂದು, ಬಿಟ್ಟಾಕತ್ತ.